ನಮಸ್ಕಾರ ಆತ್ಮೀಯರೇ. ಇವತ್ತು ನಾನು ನಿಮಗೆ ಕುಂಕುಮದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡಬೇಕು ಅಂತ ಅಂದ್ಕೊಂಡಿದ್ದೇನೆ. ಹಣೆಗೆ ಯಾವ ಬೆರಳಿನಿಂದ ಕುಂಕುಮ ಹಚ್ಚಬೇಕು, ಅದರ ಲಾಭ ಏನು ಎನ್ನುವುದರ ಬಗ್ಗೆ ತಿಳಿಸಿಕೊಡ್ತಾ ಇದ್ದೇನೆ. ಬ್ರಹ್ಮನ ಸ್ಥಾನ ಎನಿಸಿಕೊಂಡಿರುವ ಹಣೆಗೆ ಕುಂಕುಮ ಇಡುವುದರಿಂದ ನೋಡಲು ಅಂದವಾಗಿರುವುದಲ್ಲದೆ ಆರೋಗ್ಯ ಲಾಭ ಕೂಡ ಇದೆ. ಆದರೆ ಯಾವ ಬೆರಳಿನಿಂದ ಕುಂಕುಮ ಇಡಬೇಕು, ಇದು ಕೂಡ ತುಂಬ ಮುಖ್ಯವಾಗುತ್ತೆ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಹಣೆಬೊಟ್ಟು ಅಥವಾ ಕುಂಕುಮಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡಲಾಗುತ್ತೆ. ವಿವಾಹಿತ ಮಹಿಳೆಯರು ಹಣೆಯ ನಡುವೆ ಕುಂಕುಮ ಇಡೋದ್ರಿಂದ ಅವರ ಗಂಡನ ಯೋಗಕ್ಷೇಮ ಮತ್ತು ಸಮೃದ್ಧಿಯನ್ನು ಸೂಚಿಸುತ್ತೆ. ಹಣೆಬೊಟ್ಟು ಆರೋಗ್ಯ ಮತ್ತು ಗೌರವ ಸೂಚಕವಾಗಿ ಕೂಡ ಇದೆ. ಆದ್ದರಿಂದ ಯಾವುದೇ ಶುಭ ಕಾರ್ಯಕ್ಕೆ ಕರೆಯಲು ಹೋಗುವಾಗ ಕುಂಕುಮ ಇಟ್ಟು ಜನರನ್ನು ಆಹ್ವಾನ ಮಾಡುತ್ತಾರೆ. ಹಣೆಗೆ ಕುಂಕುಮ, ಸಿಂಧೂರ, ತಿಲಕ, ಶ್ರೀಗಂಧ, ಭಸ್ಮ ಮುಂತಾದವನ್ನು ಇಡುತ್ತಾರೆ. ಬೊಟ್ಟು ಇಡುವುದರಿಂದ ನರಗಳು ಉತ್ತೇಜಿಸಲ್ಪಡುತ್ತದೆ, ಹಾಗೆಯೇ ತಲೆನೋವನ್ನು ಕೂಡ ಕಡಿಮೆ ಮಾಡುತ್ತೆ. ಯಾವ ಬೆರಳಿನಿಂದ ಕುಂಕುಮ ಹಚ್ಚಬೇಕು? ನಾವು ಕುಂಕುಮ ಇಡುವಾಗ ಯಾವ ಬೆರಳನ್ನು ಉಪಯೋಗಿಸಬೇಕು, ಯಾವ ಬೆರಳನ್ನು ಬಳಸುವುದರಿಂದ ಏನು ಲಾಭ ಅನ್ನೋದು ಕೂಡ ಮುಖ್ಯ. ಅನೇಕ ಜನರು ಬೊಟ್ಟು ಇಡಲು ಉಂಗುರ ಬೆರಳು ಪವಿತ್ರ ಅಂತ ಹೇಳ್ತಾರೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಉಂಗುರ ಬೆರಳಿನಿಂದ ಕುಂಕುಮ ಹಚ್ಚೋದ್ರಿಂದ ಮನೆಯಲ್ಲಿ ಶಾಂತಿ, ಸಂಪತ್ತು ಬರುತ್ತೆ ಎಂಬ ನಂಬಿಕೆ ಇದೆ. ಆದರೆ ದೇವರ ಫೋಟೋ ಮೇಲೆ ಕುಂಕುಮ ಹಚ್ಚಲು ಉಂಗುರ ಬೆರಳು ಬಳಸಬೇಕು. ಈ ಬೆರಳಿನ ಸ್ಥಾನ ಸೂರ್ಯನಿಗೆ ಸೇರೋದ್ರಿಂದ ಅವನ ಶಕ್ತಿ ನಮ್ಮೊಳಗೆ ಬರುತ್ತೆ ಎಂಬ ನಂಬಿಕೆ ಇದೆ. ಕಿರು ಬೆರಳಿನಲ್ಲಿ ಕುಂಕುಮ ಇಡಬಾರದು ಎಂದು ಶಾಸ್ತ್ರದಲ್ಲಿ ಹೇಳಲಾಗಿದೆ. ಭೂತಗಳು, ತಂತ್ರಕ್ರಿಯೆಗಳಿಂದ ಚಟುವಟಿಕೆಗಳಲ್ಲಿ ಮಾತ್ರ ಈ ಬೆರಳನ್ನು ಸ್ಪರ್ಶಿಸಲಾಗುತ್ತೆ. ಮಧ್ಯದ ಬೆರಳಿನಿಂದ ಕೂಡ ಬೊಟ್ಟು ಇಡಬಹುದು. ಮಧ್ಯದ ಬೆರಳಿನಲ್ಲಿ ಶನಿ ಇರೋದ್ರಿಂದ ಬೊಟ್ಟು ಹಾಕೋದ್ರಿಂದ ಆಯುಷ್ಯ ಹೆಚ್ಚುತ್ತೆ, ಸಂಪತ್ತು ಹೆಚ್ಚುತ್ತೆ ಅಂತ ನಂಬಲಾಗುತ್ತೆ. ತೋರು ಬೆರಳನ್ನು ಮೃತದೇಹದ ಹಣೆ ಮೇಲೆ ಬೊಟ್ಟು ಇಡಲು ಬಳಸಲಾಗುತ್ತೆ. ಈ ರೀತಿ ಬೊಟ್ಟು ಇಡೋದ್ರಿಂದ ಮೋಕ್ಷ ಲಭಿಸುತ್ತೆ ಎಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಲಾಗಿದೆ. ಸತ್ತವರಿಗೆ ಹೊರತುಪಡಿಸಿ ಮತ್ತೆ ಯಾರಿಗೂ ತೋರು ಬೆರಳಿನಲ್ಲಿ ಬೊಟ್ಟು ಇಡಬಾರದು. ಹೆಬ್ಬೆರಳು ಶುಕ್ರನ ಸ್ಥಾನವನ್ನು ಪ್ರತಿನಿಧಿಸುತ್ತೆ. ಶುಕ್ರನು ಆರೋಗ್ಯ ದಯಪಾಲಿಸುವ ಗ್ರಹ ಎಂದು ಕರೆಯಲಾಗುತ್ತೆ. ಅದಕ್ಕಾಗಿ ಹೆಬ್ಬೆರಳಿನಿಂದ ತಿಲಕ ಹಾಕೋದ್ರಿಂದ ನೀವು ಹಾಗೂ ನಿಮ್ಮಿಂದ ತಿಲಕ ಇಡಿಸಿಕೊಳ್ಳುವವರು ಆರೋಗ್ಯವಂತರಾಗಿ ಇರುವಿರಿ ಎಂದು ಧರ್ಮಶಾಸ್ತ್ರದಲ್ಲಿ ಹೇಳಲಾಗಿದೆ. ಯಾವ ಬಣ್ಣದ ಕುಂಕುಮ ಧರಿಸಬೇಕು? ಬೊಟ್ಟು ಎಂದರೆ ನೆನಪಿಗೆ ಬರುವುದು ಕೆಂಪು ಬಣ್ಣ. ಆದರೆ ಕೆಲವೊಂದು ಬಣ್ಣಗಳ ಬೊಟ್ಟನ್ನು ಹಚ್ಚಬಾರದು. ಮದುವೆ ಆದ ಮಹಿಳೆಯರು ಕಪ್ಪು ಬಣ್ಣದ ಕುಂಕುಮ ಹಚ್ಚಬಾರದು. ಚತುರ್ಮುಖ ಬ್ರಹ್ಮನ ಬಣ್ಣ ಕೆಂಪು. ಹಣೆಯನ್ನು ಬ್ರಹ್ಮನ ಸ್ಥಾನ ಎನ್ನುತ್ತಾರೆ. ಅದಕ್ಕಾಗಿ ಎಲ್ಲರೂ ಬ್ರಹ್ಮನಿಗೆ ನೆಚ್ಚಿನ ಕೆಂಪು ಬೊಟ್ಟು ಧರಿಸುತ್ತಾರೆ. ವಿಧವೆಯರು ಕೆಂಪು ಬಣ್ಣದ ಬದಲಿಗೆ ವಿಭೂತಿ ಹಚ್ಚುತ್ತಾರೆ. ಪುರುಷರು ಕೂಡ ಬೊಟ್ಟು ಧರಿಸುವುದರಿಂದ ಆರೋಗ್ಯ ಪ್ರಯೋಜನಗಳನ್ನು ಪಡೆಯುತ್ತಾರೆ. ಕುಂಕುಮವನ್ನು ಹಚ್ಚುವುದರಿಂದ ಸೂರ್ಯನ ಕಿರಣಗಳು ಅದರ ಮೇಲೆ ಬಿದ್ದು ದೇಹದ ನರಗಳು ಉತ್ತೇಜನಗೊಳ್ಳುತ್ತವೆ. ಥ್ಯಾಂಕ್ ಯು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ.